ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನೋಡಿ, ಇಷ್ಟೆಲ್ಲ ಆಗಿದೆ. ಇಲ್ಲಿ ಈ ಕೆಲವೊಂದು ಸಂಗತಿಗಳು ಅಂದರೆ ನಾವು ಯೋಚನೆ ಮಾಡಲೇಬೇಕು ಎಷ್ಟರ ಮಟ್ಟಿಗೆ ಅಂತ. ಈ ಬಂಗಾರ ಇದೆಯಲ್ಲ, ಈ ಬಂಗಾರದ ಬಗ್ಗೆ ವಿಪರೀತವಾದಂಥ ವ್ಯಾಮೋಹ ಇರುತ್ತೆ. ಆದರೆ ನೋಡಿ, ಬಂಗಾರದ ಬದುಕು ಬೆಂದು ಹೋಗಿದೆ, ದೇಹ ಬೆಂದು ಹೋಗಿವೆ. ಆದರೆ ಚಿನ್ನದ ಬಳೆಗಳು, ಉಂಗುರಗಳು, ಸರಗಳು ಹಾಗೇ ಇವೆ. ಪೂರ್ತಿ ಸ್ಮಶಾನವಾಗಿ ಬದಲಾಗಿರುವಂಥ ಸ್ಥಳದಲ್ಲಿ ಚಿನ್ನ ಸಿಗ್ತಾ ಇದೆ, ಚಿನ್ನಾಭರಣಗಳು ಪತ್ತೆ ಆಗ್ತಾ ಇವೆ, ಮೊಬೈಲ್ಗಳು ಪತ್ತೆ ಆಗ್ತಾ ಇವೆ. ಎಂಥ ಸ್ಥಿತಿ ನೋಡಿ. ಬಹುಶಃ ಇದರ ಮೇಲೆ ಏನಾದರೂ ಕಂಡು ಹಿಡಿಬೇಕಷ್ಟನ್ನೇ. ಬಂಗಾರ ಬೆಂಕಿಯಲ್ಲಿ ಬೆಂದೇನೆ ಈ ಮಟ್ಟಕ್ಕೆ ಬಂದಿರುತ್ತೆ. ಬಹುಶಃ ಬಂಗಾರ ಮಾತ್ರ ಇದನ್ನು ತಡ್ಕೊಂಡಿದೆ ಅಂತ ಅನಿಸುತ್ತೆ ನೋಡಿ. ನಿನ್ನೆ ನಾವು ಹೇಳ್ತಾ ಇದ್ವಿ, ಈ ಅಲ್ಲೊಂದು ಭಗವದ್ಗೀತೆ ಪುಸ್ತಕ ಕೂಡ ಸುಡುದನೇ ಭಗವದ್ಗೀತೆ ಪುಸ್ತಕ ಇಡಿಯಾಗಿ ಸಿಕ್ಕಿದೆ. ಚಿನ್ನಾಭರಣ, ಮೊಬೈಲ್ಗಳನ್ನು ಕೂಡ ನಾವೀಗ ತೋರಿಸ್ತಾ ಇದ್ದೀವಿ. ಬರೀ ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಭಾಳ ಗಮನಿಸಬೇಕಾದಂಥ ಸಂಗತಿ ಒಂದು ಕಡೆಗೆ ಏನು ಅಂದರೆ, ಇಡೀ ಪ್ರದೇಶ ಒಂದು ಲೆಕ್ಕದಲ್ಲಿ ಸ್ಮಶಾನದ ರೀತಿಯಲ್ಲಾಗಿದೆ. ಎಲ್ಲಿ ನೋಡೋದ್ರಲ್ಲಿ ಶವಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿರುವಂಥದ್ದು, ಎಲ್ಲಿ ನೋಡೋದ್ರಲ್ಲಿ ಈ ಸುಟ್ಟ ಜಾಗ ಇದೆಯಲ್ಲ ಎಷ್ಟರ ಮಟ್ಟಿಗೆ ಅಂತಂತಂದರೆ, ಈ ಮನೆಯಲ್ಲಿ ಈ ಕಟ್ಟಿಗೆನಲ್ಲಿ ನಾವು ಈ ಅಡುಗೆ ಮಾಡಬೇಕಾದ್ರೆ ಒಳಗಡೆ ಎಲ್ಲ ಕಪ್ಪು ಕಟ್ಕೊಂಡಿರುತ್ತಲ್ಲ, ಆ ಥರ ಇದೆ ಬಿಲ್ಡಿಂಗ್ಗಳು, ಆ ಥರ ಸ್ಥಿತಿ. ಅಲ್ಲಿನ ಜನರಿಗೊಂಥರ ಫೋಬಿಯಾ ಶುರು ಆಗ್ಬಿಟ್ಟಿದೆ. ಯಾವ ಸಂದರ್ಭದಲ್ಲಿ ಇನ್ಯಾವ್ಯಾವ ಏನೇನೋ ಹೊತ್ಕೊಂಬಿದ್ದು ಬಿಡ್ತಾವಪ್ಪ ನಮ್ಮ ತಲೆ ಮೇಲೆ ಅಂತ, ಅದೊಂದು ಕಡೆಗೆ. ಇನ್ನೊಂದು ಕಡೆಗೆ ಯಾವ ದೇಹ ಎಲ್ಲಿ ಬಿದ್ದಿದೆಯೋ, ಯಾವ್ಯಾವ ಅಂಗಾಂಗಗಳು ಎಲ್ಲೆಲ್ಲಿ ಚೆಲ್ಲಾಪಿಲ್ಲಿ ಆಗಿದೆಯೋ, ಯಾವ ದೇಹವನ್ನು ಅವರು ತಗೊಂಡು ಅದರ ಸ್ಯಾಂಪಲನ್ನು ತಗೋಬೇಕು ಅದರದ್ದು, ಇದೆಲ್ಲದೂ ಕೂಡ ಒಂದು ದೊಡ್ಡ ಸವಾಲು. ಅದು ಈಗ ಕುಟುಂಬದವರ ಜೊತೆಗೆ ಅದು ತಾಳೆ ಆಗಬೇಕು, ಅದಾದ ಮೇಲೆ ಶವವನ್ನು ಹಸ್ತಾಂತರಿಸುವಂಥದ್ದು, ಅದು ಕೂಡ ಒಂದು ದೊಡ್ಡ ಸವಾಲು. ಏನಂತೀರಿ? ಹೌದು ರಂಗನಾಥ್, ಒಂದು ಕಡೆ ಇಡೀ ಒಂದು ಆ ಪರಿಸ್ಥಿತಿ ಏನಿದೆ ಅದೊಂಥರ ಸಂಪೂರ್ಣ ಸುಟ್ಟು ಕರಕಲಾಗಿರುವಂತಹದ್ದು. ಏನು ಹಾಸ್ಟೆಲ್ ಮೇಲೆ ವಿಮಾನ ಅಪ್ಪಳಿಸುತ್ತೆ, ಅಂತಹ ಸಂದರ್ಭದಲ್ಲಿ ಹಾಸ್ಟೆಲ್ ಒಳಗೂ ಕೂಡ ವಿದ್ಯಾರ್ಥಿಗಳಿರ್ತಾರೆ, ಕೆಲವರು ಹಾಸ್ಟೆಲ್ನ ಹೊರಗಡೆ ಇರ್ತಾರೆ, ಹಾಸ್ಪಿಟಲ್ನಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಯಾರು ಹಾಸ್ಪಿಟಲ್ನಲ್ಲಿ ಇರಲಿಲ್ಲ ಅವರು ಹಾಸ್ಪಿಟಲ್ನಲ್ಲಿ ಇದ್ರು. ಅವರು ಕೂಡ ನಿನ್ನೆ ಸಂಜೆ ಒಂದಷ್ಟು ವಿದ್ಯಾರ್ಥಿಗಳು ಹಾಸ್ಟೆಲ್ ಹತ್ರ ಬಂದಿದ್ರು, ತಮ್ಮ ಲಗೇಜ್ಗಳನ್ನ ವಾಪಸ್ ತೆಗೆದುಕೊಂಡು ಹೋಗಿ ಬಂದಿದ್ರು. ಸಾಕಷ್ಟು ಲಗೇಜ್ಗಳು ಸುಟ್ಟು ಹೋಗಿದ್ವು, ಅವರ ರೂಮ್ಗಳು ಕೂಡ ಸಂಪೂರ್ಣ ಸುಟ್ಟು ಹೋಗಿತ್ತು. ಮತ್ತೆ ಅಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಇರಬೇಡಿ, ಹೊರಗಡೆ ಹೋಗಿ ಅನ್ನುವಂಥದ್ದನ್ನ ಪೊಲೀಸರು ಹೇಳ್ತಾ ಇದ್ರು. ನಮ್ದು ಲಗೇಜ್ ತಗೊಂಡು ಹೋಗ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸವ್ರನ್ನ ವಿದ್ಯಾರ್ಥಿಗಳು ಪರಿಪರಿಯಾಗಿ ಕೇಳ್ಕೊಳ್ತಾ ಇದ್ರು. ಕೆಲವೊಂದಿಷ್ಟು ಜನರಿಗೆ ಲಗೇಜ್ ತಗೊಂಡು ಹೋಗ್ಲಿಕ್ಕೆ ಬಿಟ್ರು, ಕೆಲವರಿಗೆ ಲಗೇಜ್ ಸಿಕ್ತು, ತಮ್ಮ ರೂಮಲ್ಲಿ ತಮ್ಮ ವಸ್ತುಗಳೇನಿತ್ತು ಆ ಕೆಲವು ವಸ್ತುಗಳು ಸಿಕ್ಕಿದ್ವು. ಆದ್ರೆ ಇನ್ನು ಕೆಲವು ವಿದ್ಯಾರ್ಥಿಗಳ ರೂಮ್ಗಳು ಸಂಪೂರ್ಣ ಸುಟ್ಟು ಹೋಗಿತ್ತು. ಅವರು ಇಟ್ಟಿದ್ದಂತಹ ಯಾವುದೇ ವಸ್ತುಗಳು, ಅವರ ರೂಮ್ ನಲ್ಲಿ ಇದ್ದಂತಹ ಯಾವುದೇ ವಸ್ತುಗಳು ಕೂಡ ಅವರಿಗೆ ಸಿಕ್ಕಿಲ್ಲ. ಕೆಲವು ಸಿಕ್ಕದಂತ ತಗೊಂಡೋಗಿದ್ದಾರೆ. ಮತ್ತೆ ಸುತ್ತಮುತ್ತ ಬಿಜೆ ಆಸ್ಪತ್ರೆಯ ಅಪಾರ್ಟ್ಮೆಂಟ್ಗಳೇ ಇದ್ದಂತಹದ್ದು. ಒಂದು ಕಡೆ ಹಾಸ್ಟೆಲ್ ಇತ್ತು, ಇನ್ನೊಂದು ಕಡೆ ವೈದ್ಯರು ಇರ್ತಕ್ಕಂಥ ಅಪಾರ್ಟ್ಮೆಂಟ್ ಕೂಡ ಇತ್ತು. ಆದ್ರೆ ಅಪಾರ್ಟ್ಮೆಂಟ್ಗೆ ಯಾವುದೇ ರೀತಿಯಾದಂತಹ ಹಾನಿ ಆಗಿಲ್ಲ, ಹಾಸ್ಟೆಲ್ಗೆ ಸಂಪೂರ್ಣವಾದಂತಹ ಹಾನಿ ಆಗಿರುವಂತಹದ್ದು. ಮತ್ತೆ ಹಾಸ್ಟೆಲ್ನಲ್ಲಿ ಇನ್ನ ಉಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತಹದ್ದು ಸಂಪೂರ್ಣ ಹಾಸ್ಟೆಲ್. ಇದು ಒಂದ್ ಕಡೆ ಆದ್ರೆ, ಈಗ ವಿಮಾನದ ಬಾಲ ಈಗ ಇನ್ನೂ ಕೂಡ ಹಾಸ್ಟೆಲ್ನ ಮೇಲೆ ಬಿದ್ದಿರುವಂತಹದ್ದು, ಅದನ್ನ ತೆರವುಗೊಳಿಸುವಂತಹ ಕೆಲಸ ನಡೀತಾ ಇದೆ. 2 ಕ್ರೇನ್ಗಳನ್ನ ಹಾಕಲಾಗಿದೆ. 2 ದೊಡ್ಡ ಕ್ರೇನ್ ಮೂಲಕ ವಿಮಾನದ ಬಾಲವನ್ನ ಕೆಳಗೆ ಇಳಿಸುವಂತಹದ್ದು. ಅಲ್ಲೂ ಕೂಡ ಒಂದಷ್ಟು ಸಾಕ್ಷ್ಯ ಪುರಾವೆಗಳು ಸಿಗುವಂತಹದ್ದು. NSG ತಂಡ ಮತ್ತೆ DGCA ತಂಡ ಎರಡೂ ಕೂಡ ಈಗ ತನಿಖೆಯನ್ನ ಮಾಡ್ತಾ ಇರುವಂತಹದ್ದು. ಸ್ಥಳದಲ್ಲಿ NDRF ತಂಡ ಕೂಡ ವಿಮಾನದ ಅವಶೇಷಗಳನ್ನ ತೆಗೆದು ಹಾಕುವಂತ ಕೆಲಸ ಮಾಡ್ತಿದೆ. ಸಾಕ್ಷ್ಯ ಮತ್ತೆ ಪುರಾವೆಗಳಿಗಾಗಿ DGCA ಅಧಿಕಾರಿಗಳು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಇನ್ನು ಮುಖ್ಯವಾಗಿ ಏರ್ ಇಂಡಿಯಾದ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿರುವಂತಹದ್ದು. ಸ್ಥಳದಲ್ಲಿಯೇ ಏನಾದ್ರೂ ಅವರು ಕೂಡ ತನಿಖೆಗೆ ಸಹಕಾರ ಕೊಡಬೇಕು ಅಂತಂದ್ರೆ ಅವರ ತಂಡ ಕೂಡ ಈಗ ತನಿಖೆಯಲ್ಲಿ ಭಾಗಿಯಾಗಿರುವಂತಹದ್ದು. ಬಹುಮುಖ್ಯವಾಗಿ ಒಂದು ಕಡೆ ಈ ದುರಂತದ ಸ್ಥಳದಲ್ಲಿ ಈ ರೀತಿಯಾದಂತಹ ಚಟುವಟಿಕೆಗಳು ನಡೀತಾ ಇದ್ರೆ, ಇನ್ನೊಂದು ಕಡೆ ಆಸ್ಪತ್ರೆಯಲ್ಲೂ ಕೂಡ ಸಂಬಂಧಿಕರ ರೋದನ ಮುಗಿಲು ಮುಟ್ಟಿರುವಂತಹದ್ದು. ಒಂದು ಕಡೆ DNA ಮ್ಯಾಚ್ ಆಗಬೇಕಾಗುತ್ತೆ. ಇದುವರೆಗೆ ಎಲ್ಲಾ ಬಹುತೇಕ ಶವಗಳ DNA ಪರೀಕ್ಷೆಯನ್ನ ಮಾಡಲಾಗಿದೆ, DNA ಸ್ಯಾಂಪಲ್ ಅನ್ನ ತೆಗೆದುಕೊಳ್ಳಲಾಗಿದೆ. ಅವರ ಸಂಬಂಧಿಕರ DNA ಸ್ಯಾಂಪಲ್ ಅನ್ನ ತೆಗೆದುಕೊಳ್ಳಬೇಕಾಗಿದೆ. 2
ಎರಡೂ ಕೂಡ ಮ್ಯಾಚ್ ಆಗಬೇಕಾಗತ್ತೆ. ಈ ಮ್ಯಾಚ್ ಆಗುವಂತಹ ಪ್ರಕ್ರಿಯೆ ಏನಿದೆ, ಮ್ಯಾಚ್ ಮಾಡುವಂತಹ ಪ್ರಕ್ರಿಯೆಗೆ ಇನ್ನೂ ಕೂಡ ಸಮಯ ಹಿಡಿಬಹುದು. ನಿನ್ನೆ ಒಂದು 6 ಮೃತದೇಹಗಳನ್ನ ಅವರ ಸಂಬಂಧಿಕರಿಗೆ ಹಸ್ತಾಂತರ ಮಾಡಲಾಗಿತ್ತು. ಇವತ್ತು ಕೂಡ ಆ ಪ್ರಕ್ರಿಯೆ ನಡೀತಾ ಇರುವಂತಹದ್ದು. 200ಕ್ಕೂ ಹೆಚ್ಚು, ಅಂದ್ರೆ 260ಕ್ಕೂ ಹೆಚ್ಚು ಶವಗಳನ್ನ ಹಸ್ತಾಂತರ ಮಾಡಬೇಕು ಅಂತಂದ್ರೆ ಬಹಳಷ್ಟು ಕಷ್ಟ ಇದೆ. ದೇಹಗಳು ಸಂಪೂರ್ಣ ಸುಟ್ಟು ಹೋಗಿರುವಂತಹದ್ದು, ಯಾರು ಪ್ರಯಾಣಿಕರು ಅನ್ನುವಂತಹದ್ದನ್ನೇ ಪತ್ತೆ ಹಚ್ಚಲಾಗದಷ್ಟು ಸುಟ್ಟು ಹೋಗಿರುವಂತಹದ್ದು. ಮೊದಲಿಗೆ ಯಾರನ್ನ ಪತ್ತೆ ಹಚ್ಚಲಾಯಿತು, ಯಾರ ದೇಹ ಹೆಚ್ಚು ಸುಟ್ಟಿರಲಿಲ್ಲ ಅಂತಹ ಮೃತದೇಹಗಳನ್ನು ಅವರ ಕುಟುಂಬಗಳಿಗೆ ಹಸ್ತಾಂತರ ಮಾಡಲಾಗಿದೆ. ಈಗ ಎಲ್ಲಾ ದೇಹಗಳ DNA ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಲಾಗಿದೆ. ಹಲ್ಲಿನಿಂದ ಆಗಿರಬಹುದು, ಕೂದಲಿನಿಂದ ಆಗಿರಬಹುದು, ಜೊತೆಗೆ ಇನ್ನಿತರ ಬಾಡಿಯ ರಕ್ತದ ಕಲೆಗಳಿಂದ ಇರಬಹುದು DNA ಅನ್ನ ತೆಗೆದುಕೊಳ್ಳಲಾಗಿದೆ, DNA ಸ್ಯಾಂಪಲ್ಸ್ ಅನ್ನ ತೆಗೆದುಕೊಳ್ಳಲಾಗಿದೆ. ಜೊತೆಗೆ ಬಹು ಮುಖ್ಯವಾಗಿ ಅವರ ಸಂಬಂಧಿಕರ ಜೊತೆಗೆ ಆ DNA ನ ಮ್ಯಾಚ್ ಮಾಡಿ ಕೊಡಬೇಕಾಗಿದೆ. ಇನ್ನೂ ಬಹು ಮುಖ್ಯವಾದ ಚಾಲೆಂಜ್ ಏನು ಅಂತಂದ್ರೆ, ವಿದೇಶಿ ಪ್ರಯಾಣಿಕರುಗಳು ಕೂಡ ಈ ಒಂದು ಪ್ರಯಾಣ ಮಾಡ್ತಾ ಇದ್ರು ವಿಮಾನದಲ್ಲಿ. 50ಕ್ಕೂ ಹೆಚ್ಚು ವಿದೇಶಿ ಪ್ರಯಾಣಿಕರು ವಿಮಾನದಲ್ಲಿದ್ರು. ಅವರೆಲ್ಲರೂ ಕೂಡ ಸಾವನ್ನಪ್ಪಿರುವಂತಹದ್ದು. ಅವರ DNA ಮ್ಯಾಚ್ ಆಗಬೇಕು ಅಂತಂದ್ರೆ ಅವರ ಸಂಬಂಧಿಕರು ವಿದೇಶದಲ್ಲಿರ್ತಾರೆ. ಅವರ DNA ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಇವರ DNA ಮ್ಯಾಚ್ ಮಾಡಿ ಮೃತದೇಹಗಳನ್ನ ವಿದೇಶಕ್ಕೂ ಕೂಡ ಕಳಿಸಬೇಕಾಗುತ್ತೆ. ಇವೆಲ್ಲವೂ ಕೂಡ ಇಲ್ಲಿನ ವೈದ್ಯಾಧಿಕಾರಿಗಳಿಗೆ ಚಾಲೆಂಜ್ ಇರುವಂತಹದ್ದು. ಅದನ್ನ ಈಗ ವೈದ್ಯಾಧಿಕಾರಿಗಳು ಆ ಪ್ರಯತ್ನದಲ್ಲಿದ್ದಾರೆ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ನಿನ್ನೆ ಈ ಒಂದು ಅಹಮದಾಬಾದ್ನ ಘಟನಾ ಸ್ಥಳಕ್ಕೆ ಮತ್ತು ಸಿವಿಲ್ ಆಸ್ಪತ್ರೆಗೆ ಭೇಟಿ ನೀಡಿ ವೈದ್ಯರ ಜೊತೆ ಚರ್ಚೆನ ಮಾಡಿದ್ರು, ಗಾಯಾಳುಗಳ ಜೊತೆ ಮಾತುಕತೆಯನ್ನು ಮಾಡಿದ್ರು, ಯೋಗಕ್ಷೇಮವನ್ನು ಕೂಡ ವಿಚಾರಿಸಿದ್ರು. ವೈದ್ಯರಿಗೂ ಒಂದು ಸೂಚನೆ ಕೊಟ್ಟಿದ್ರು, ಆದಷ್ಟು ಬೇಗ DNA ಪರೀಕ್ಷೆನ ಮಾಡಬೇಕು, ಜೊತೆಗೆ ಎಲ್ಲ ಮೃತದೇಹಗಳನ್ನ ಆದಷ್ಟು ಬೇಗ ಹಸ್ತಾಂತರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನು ನೀಡಿದ್ರು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH